ನಮಸ್ಕಾರ ಗುರು. ಬೆಳಿಗ್ಗೆ ಎದ್ದಿ ಸ್ನಾನ ಮಾಡ್ಕೊಂಡು ಪಂಕಾಗ್ ರೆಡಿಯಾಗಿ ನಾಷ್ಟ ಮಾಡ್ಕೊಂಡೆ. ಓಕೆನಾ? ಆಮೇಲೆ ನಮ್ಮೂರ್ ಬಸ್ ಸ್ಟಾಪ್ ಹೋಗಿ ಬಸ್ ಹತ್ಕೊಂಡು ಸೀದಾ ಬಾಗ್ಲೂರ್ ಇಳ್ಕೊಂಡೆ. ಬಾಗ್ಲೂರ್ ಇಳ್ಕೊಂಡು ನೋಡಿದಾಗ ನಮ್ ಗೋಪಿ ಬಂದಿದ್ದ. ಸರಿ ಅನ್ಬಿಟ್ಟು ಮಾತಾಡ್ಸ್ಕೊಂಡಿದ್ದೆ. ಆಮೇಲೆ ನಮ್ ಗೋಪಿ ಹೋಗಿದ್ 10 ನಿಮಿಷಕ್ಕ ನನ್ ಶಿಷ್ಯ ಬಂದ. ಆಮೇಲೆ ಅಲ್ಲೇ ಬಸ್ ಇತ್ತು ಅಂತ ಅಂದ್ಬಿಟ್ಟು ಸೀದಾ ಹೋಗಿ ಹತ್ಕೊಂಡು ಎಲ್ಲಂಗ ಹೋಗ್ತಂಗೆ ನಮ್ ಬಸ್ ಬಂದ್ ಕೈ ಮುಕ್ಕೊಂಡು ಸೀದಾ ಬಂದ್ NS ಅಲ್ಲಿ ಇಳ್ಕೊಂಡ್ವಿ. ಅಲ್ಲಿಂದ ಸೀದಾ ಕಾಲೇಜ್ ಹತ್ರಕ್ ಬಂದ್ವಿ. ಕ್ಲಾಸ್ಗೆ ಹೋಗಿ ಒಂದೆರಡು ಕ್ಲಾಸ್ಗಳು ಬೀಳ್ಕೊಂಡು ಕಾಲೇಜಿಂದ NS ಹೋಗಿ ಬಸ್ ಹತ್ಕೊಂಡು ಸೀದಾ ಓಲ್ಡ್ ಟೌನ್ ಇಳ್ಕೊಂಡ್ವಿ. ಆಮೇಲೆ ಓಲ್ಡ್ ಟೌನ್ ಬಂದು ನಮ್ ಕಾರ್ತಿ ಇದ್ದ ಅಂತ ಅಂದ್ಬಿಟ್ಟು ಅವನ್ನ ಎತ್ತಾಕೊಂಡು ಬಸ್ ಹತ್ಕೊಂಡು ಸೀದಾ ಹೋಗಿ ಬಾಗ್ಲೂರ್ ಇಳ್ಕೊಂಡ್ವಿ. ಆಮೇಲೆ ನನ್ ಶಿಷ್ಯಂಗ್ ಒಂದ್ ಬಾಯಿ ಹೇಳಿ ಹೋಗಿ ಊರ್ ಸೇರ್ಕೋಕಂಡ ಬಸ್ ಹತ್ಕೊಂಡು ಸೀದಾ ಬಂದ್ ನಮ್ಮೂರಲ್ಲಿ ಹೇಳ್ಕೊಂಡೆ. ಆಮೇಲೆ ಮನೆಗ್ ಬಂದ್ ನೋಡಿದಾಗ ನಮ್ ಕಿರಣಣ್ಣ ಕೌಂಟರ್ ಸ್ಟ್ರೈಕ್ ನ PUBG ಲೆವೆಲ್ ಅಲ್ಲಿ ಆಡ್ತಾ ಇತ್ತು. ನಮ್ಮಣ್ಣ ಫ್ರೀ ಫೈರ್ ಲೆವೆಲ್ ಅಲ್ಲಿ ಆಡ್ತಾ ಇತ್ತು. ಆಮೇಲೆ ಸರಿ ಅಂತ ನಾನು ಮೊದಲು ಸೀದಾ ವಾಲಿಬಾಲ್ ಕೋರ್ಟ್ ಹತ್ರ ಬಂದ್ವಿ. ಆಮೇಲೆ ಅಲ್ಲಾಗ್ ನೋಡಿದಾಗ ನಮ್ಮ ಮತ್ತೆ ಸತೀಶ್ ಸ್ಮ್ಯಾಶ್ ಗಳು ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ. ಅಷ್ಟೊತ್ತಿಗೆ ಇಬ್ರು ಮ್ಯಾಚ್ ಗಳು ಆಡೋಣ ಅಂತ ಅನ್ಬಿಟ್ಟು ಟೀಮ್ ಗಳು ಕೊಡ್ತಾ ಇದ್ರು. ನಮ್ ಪೃಥ್ವಿನ ಟೀಮ್ ಅಲ್ಲಿ ಹಾಕೊಂಡಿಲ್ಲ ಅಂತ ಅನ್ಬಿಟ್ಟು ಧನುಕುಮಾರ್ನ ಬ್ಲಾಕ್ ಹಿಡಿ ಅಂದ್ರೆ ಈ ತರ ಹಿಡ್ದ. ಸ್ಮ್ಯಾಶ್ ಹೊಡಿ ಅಂದ್ರೆ ನಮ್ಮದು ತಲೆ ಹೊಡಿತಾ ಇದ್ದ. ಆಮೇಲೆ ಹಳೆ ಬಾಲ್ ಪಂಚರ್ ಇತ್ತು ಅಂತ ಅನ್ಬಿಟ್ಟು ಹೊಸ ಬಾಲ್ ತರಿಸಿ ಅನ್ಬಾಕ್ಸ್ ಮಾಡಿದ್ರಿ. ನ್ಯೂ ಬಾಲ್ ವಾಲಿಬಾಲ್. ಆಮೇಲೆ ಟೀಮ್ ಕೋರರ್ನೆಲ್ಲ ಆಚೆ ಕುಣಿಸ್ಬಿಟ್ಟು ಬರೀ ನಾವೇ 3-4 ಮ್ಯಾಚ್ಗಳು ಆಡ್ಕೊಂಡ್ವಿ. ಮ್ಯಾಚ್ಗಳು ಆಡ್ಕೊಂಡು ಸೀದಾ ಮನೆಗ್ ಬಂದೆ. ಸರಿ ಗುರು, ನಾಳೆ ಸಿಗೋಣ. ಪೀಸ್.